ಏನಪ್ಪ ಕಂಟಿ ಜೋಯಿಸ್ರ ಮೊಮ್ಮಗ ಇಸ್ವ ಇವತ್ತು ಸ್ಕೂಲಿಗೆ ಬರ್ನಿಲ್ವ? ಯಾಕೋ ಸರಿ ಇಲ್ಲ ಐನೋರ. ಬಂದ್ರೆ ಬಂದ, ಇಲ್ಲ ಅಂದ್ರೆ ಇಲ್ಲ ಅಂದಂಗೆ ಇವತ್ತು ಬಂದಂಗೆ ಕಾಣೆ ಐನೋರ. ವಿಶ್ವ ಮಧ್ಯಾಹ್ನದಿಂದ ಕಲ್ಯಾಣಿ ಹೊಲ್ದ ಕುಳ್ತವನೆ. ಯಾವ ಕಲ್ಯಾಣಿ ಅಪ್ಪ? ಅಲ್ಲಿ ಇಸ್ವಾ ಅಯ್ಯ ತಾತ, ಅಯ್ಯ ತಾತ, ಇಸ್ವಾ ಯಾಕ ಮಗ ಅಳ್ತೀಯ? ನಾನಿಲ್ಲಿ ಕರ್ಕೊಂಡೋಗಿ, ನಾನಿಲ್ಲಿರಲ್ಲ. ಯಾಕಪ್ಪ, ಏನ್ ಇಸ್ಯ? ಇಲ್ಲಿದ್ರೆ ಈ ಅತ್ತೆ ಮಾವ ನನ್ನನ್ನು ಸಾಯಿಸ್ಬಿಡ್ತಾರೆ. ನನ್ನನ್ನು ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡೋಗಯ್ಯ ತಾತ. ನಿನಗಿಲ್ಲಿರೋಕೆ ಇಷ್ಟ ಇಲ್ಲ ಅಂದ್ಮ್ಯಾಕೆ ರಾಮಚಂದ್ರಕ್ಕೆ ಬತ್ತೀಯನು? ಆದ್ರೆ ಅಲ್ಲಿ ನಿಮ್ಮಪ್ಪ ಚೆನ್ನಿಗ ಇವರಿಗಿಂತ ಚಂದಾಗಿ ನೋಡ್ಕೋತಾನೆ ಅಂತ ಹೆಂಗ್ ಹೇಳೋಕಾಯ್ತದೆ? ನನಗೆ ಅಪ್ಪನ ಜೊತೆ ಇರಕ್ಕೂ ಇಷ್ಟ ಇಲ್ಲ. ಮಗ, ಈ ಅಜ್ಜನ ಮನ್ಯಾಗ ಇರಕ್ಕಿಲ್ಲ ಅಂದ್ಮ್ಯಾಕೆ ಆ ಅಜ್ಜಿ ಮನೆಗೆ ಹೋಯ್ತೀಯನು? ಯಾವ ಅಜ್ಜಿ? ಗಂಗವ್ವಜ್ಜಿ. ಆ ಗಂಗವ್ವಜ್ಜಿ ಮನೆ ಕಳ್ಸೋ ಬದಲು ನನ್ನ ಇಲ್ಲೇ ಕಲ್ಯಾಣಿ ನೂಗ್ಬಿಡಿ. ಮತ್ತಂಗಾದ್ರೆ ಏನ್ ಮಾಡೋದಪ್ಪ? ನಾನು ನಿಮ್ ಜೊತೆ ಬರ್ತೀನಿ, ಆದ್ರೆ ರಾಮಚಂದ್ರಕ್ ಬೇಡ. ಕಲ್ಲೇಶ್ ಮಾವ
ನನ್ನನ್ನು ಅಲ್ಲೂ ಹುಡ್ಕೊಂಬರ್ಬೋದು. ಎಲ್ಲಾದ್ರೂ ದೂರ ಹೋಗೋಣ. ಬನ್ನಿ ಅಯ್ಯ ತಾತ, ಬನ್ನಿ ಬನ್ನಿ. ಸರಿ ಹೊತ್ತಾಗಿದೆ, ತಲೆಬಾಗ್ಲ ಹಾರಾಡ್ಕೊಂಡು ಬಿದ್ದಿದೆ. ಯಾಕೆ ಯಾರು ಮುಚ್ಚಿಲ್ಲ? ಏನ್ ಮಾಡ್ತಾ ಇದ್ರಿ ನೀವು? ಯಾಕೆ ಯಾಕೆ ಹೀಗೆ ಕೂತಿದ್ದೀರಾ? ಮಾವಯ್ಯ, ಸ್ಕೂಲ್ಗೆ ಹೋದ ವಿಶ್ವ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಎಲ್ಲಿಗೆ ಹೋಗಿದ್ದಾನೆ? ಗೊತ್ತಿಲ್ಲ ಮಾವಯ್ಯ. ಕಲೇಶ, ಏ ಕಲೇಶ. ಅವರು ವಿಶ್ವನ ಹುಡುಕ್ತಾನೆ ಇದ್ದಾರೆ. ಸಂಜೆ ಕೂಡ ಶಾಲೆ ಹತ್ರ ಹೋಗಿದ್ರು. ಯಾರೋ ಜಂಗಮಯ್ಯ ಅವನನ್ನ ಕರ್ಕೊಂಡು ಹೊಟ್ಟೋದ್ರಂತೆ. ಉಳಿದ ಹುಡುಗರು ಹೇಳೋದ್ ಕೇಳಿದ್ರೆ ಈ ಜಂಗಮಯ್ಯ ಆ ರಾಮಚಂದ್ರದ ಮಾದೇವಯ್ಯನೇ ಇರ್ಬೇಕು ಅನ್ಸುತ್ತೆ. ಇಷ್ಟು ದೊಡ್ಡ ಮನೆ, ಇಷ್ಟೆಲ್ಲ ಅನುಕೂಲ ಬಿಟ್ಟುಬಿಟ್ಟು ಆ ಜಂಗಮಯ್ಯನ ಜೊತೆ ಹೋಗಿ ಏನ್ ಮಾಡ್ತಾರತ್ತೆ? ನೀನು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೀಯ. ಈ ಮನೇಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾ? ನನ್ನಿಷ್ಟರಾದ್ರೂ ಪರವಾಗಿಲ್ಲ, ಎಲ್ಲ ವಿಷಯ ಹೇಳ್ಬಿಡ್ತೀನಿ. ನಿನ್ ಮಗ ಸೊಸೆ ವಿಷಯವನ್ನ ಕೆಲಸದವನಿಂತ ಕಡೆಯಾಗಿ ನೋಡ್ಕೋತಿದ್ದಾರೆ. ಹೊಡೆಯೋದು, ಬಡಿಯೋದು, ಹಿಂಸೆ ಮಾಡೋದು. ಆ ಮಗು ಬಂದಾಗ್ಲಿಂದ ಈ ಮನೇಲಿ ಒಂದು ದಿವಸ ನಕ್ಕಿದ್ದನ್ನ ನೋಡ್ಲಿಲ್ಲ. ಯಾವಾಗ ನೋಡ್ಲಿ ಮೂಲಲ್ಲಿ ಕೂತ್ಕೊಂಡು ಕೊರಗ್ತಾ ಇರುತ್ತೆ. ಕಲ್ಲೇಶ ಏನ್ ಮಾಡ್ದ ಗೊತ್ತಾ? ಅವನು ಮೊಣಕಾಲ್ಗೆ ಹೊಡೆದು ಆ ಮಗು 2 ದಿವಸ ಕುಂತ್ಕೊಂಡು ಓಡಾಡ್ತಿತ್ತು. ಅದು ಗೊತ್ತಾ? ನೀನು ವಿಶ್ವನ್ನ ಬೈದದ್ದು ಹೌದಾ? ಹೊಡೆದದ್ದು ಹೌದಾ? ನಾನು ಇವತ್ತೇ ರಾಮಚಂದ್ರಕ್ಕೆ ಹೋಗ್ತೀನಿ. ವಿಶ್ವನ್ನ ಕರ್ಕೊಂಡು ಬಂದು ಈ ಮನೆಯಲ್ಲಿಟ್ಟು ಸಾಕ್ತೀನಿ. ನೀವಿಬ್ರು ಏನಾದ್ರೂ ಅವನಿಗೆ ಗಾಟ ಕೊಟ್ಟಿದ್ದು ನನಗೆ ಗೊತ್ತಾದ್ರೆ ಇಬ್ಬರು ತೆಗೆದು ಆಚೆಗೆ ಬಿಸಾಕ್ತೀನಿ. ತಿಳ್ಕೊಳ್ಳಿ. ಅಮ್ಮ, ನಾನು ಬರ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡೋಗೋ. ಆ ಊಟ ತಗೊಂಡೋಗಿ ಇವ್ರ ಮೂತಿ ಮೇಲೆ ಬಿಸಾಕ್. ಚನಿಗ, ಏ ಚನಿಗ, ಚನಿಗ, ಏ ಚನಿಗ. ಚನಿಗ, ಏನಯ್ಯ ಬಾಯ್ಲಿ. ನಮ್ ಚನಿಗರಾರು ನೋಡ್ದಿಯಾ?
ಅಯ್ಯೋ ಬುಡಿ ಸ್ವಾಮಿ, ಆ ವೈನಾರು ನೋಡಿ ಒಂದು ವಾರ ಆಗೋತು. ಊರಾಗ ಅವರು ಬ್ಯಾರೆ ಎಲ್ಗಾರ ಹೋದ್ರ ಅದು ಗೊತ್ತಿಲ್ಲ. ಹನುಮಪ್ಪನ ಗುಡಿಯಾಗೆ ಗಂಗವರವ್ರೆ. ಶಾನ್ಭೋಗ್ರು ಊರಾಗಿದ್ರೆ ರಾತ್ರಿ ಹೊತ್ತು ಊಟಕ್ಕೆ ಹೋಯ್ತಾರೆ. ಎಲ್ಲಾ ವಿಷಯ ಅವ್ರಿಗೆ ಗೊತ್ತಿರ್ಬೋದು. ಹೋಯ್ ಕೇಳಿ. ನಾ ಯಾಕೆ ಹೋಗಿ ಆ ಮನೆಯಾಳಿ ಕೇಳಬೇಕು? ನೋಡೋ, ಒಂದ್ ನಿಮಿಷ. ನಾ ಹುಡುಕ್ತಾ ಇರೋದು ಚೆನ್ನಿಗರಾಯನಲ್ಲ, ನನ್ನ ಮೊಮ್ಮಗ ವಿಶ್ವನ್ನ. ನಿನ್ನೆ ಏನಾದ್ರೂ ಅವನು ಈ ಕಡೆ ಬಂದಿದ್ನಾ? ಹಾ, ನಿನ್ನೆ ರಾತ್ರಿ ಐನಾರ್ ಜೊತೆ ಬಂದಿದ್ದ. ನಾವು ಒತ್ತಾರೆ ಬಯಲು ಕಡೆ ಹೊಂಟಾಗ ದೂರದಲ್ಲಿ ಕಡೂರು ರಸ್ತೆನಲ್ಲಿ ಹೋಯ್ತದನ್ನ ನೋಡ್ದೆ. ಅದೇ ಕೊನೆ, ನಾನು ಮತ್ತೆ ನೋಡ್ಲೇ ಇಲ್ಲ ಇನ್ನ. ವಿಶ್ವ, 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 ರಂಜು ಪುಟ್ಟಿ, ಕೊನೆಗೂ ನಾನು ನಿನಗೆ ಒಳ್ಳೆ ಅಪ್ಪ ಆಗ್ಲಿಲ್ಲ ಕಣೋ. ಬಾ, ಮುತ್ಕೊಂಡೆ ಬಾ. ವಿಶ್ವ, ಬಿರಿನ್ ಬಿರಿನ್ ಬರ್ಬೇಕಪ್ಪ. ತಡ ಮಾಡ್ಕೊಂಡ್ರೆ ನಮ್ಗೆ ರೇಲ್ ಗಾಡಿ ತಪ್ಪು ಹೋಯ್ತದೆ. ಇನ್ನು ಎಷ್ಟು ದೂರ ಇದೆ ತಾತ? ಓ, ಅಲ್ಲಿ ಕಾಣ್ತದಲ್ಲ ಬೆಟ್ಟ, ಅದನ್ನ ಹತ್ತಿ ಇಳಿದ್ರೆ ಕಡೂರ್ ಸಿಗ್ತದೆ. ಅಲ್ಲಿ ರೇಲ್ ಗಾಡಿ ಬರ್ತದೆ. ಅದನ್ನ ಹಿಡ್ಕೊಂಡು ಹೋದ್ರೆ ಹುಬ್ಳಿ, ಬೊಂಬಾಯಿ ಎಲ್ಲ ತಲುಪ್ಬೋದು. ಯಾಕೆ ಮಗ, ಕಾಲ್ ನೋಯ್ತದ? ಬೇಡ, ನಾನು ಅಲ್ಲೇ ಉಳ್ಕೊಂಡಿದ್ರೆ
ನನ್ನ ಕಾಲ್ ಮುರಿದಾಗ್ತಿದ್ರೋ ಏನೋ. ನಡಿ ಹೋಗು. ತಾತ, ನಾ ಊರ್ ಸರ್ತಿದ್ದಂಗೆ ನಂಗೊಂದು ಕುದುರೆ ಕೊಡಿಸ್ತೀರಾ? ಕುದುರೆನ? ಯಾಕಪ್ಪ? ನನಗೆ ತಾತನ್ ಥರನೇ ಕುದುರೆ ಮೇಲೆ ಕೂತ್ಕೊಂಡು ಓಡಾಡೋ ಆಸೆ. ದೊಡ್ಡ ಆಸೆನೆ. ನಿನ್ಗಿನ್ನು ಏನೇನ್ ದೊಡ್ಡ ಆಸೆ ಐತೆ ಹೇಳ್ತದ? ನನಗೆ ಒಳ್ಳೆ ಈಜ್ಗಾರ ಆಗ್ಬೇಕು ಅಂತ ಆಸೆ, ರಾಮಣ್ಣನ ಥರ. ಆಮ್ಯಾಕೆ? ತುಂಬಾ ಮಾತಾಡ್ಬೇಕು ಅಂತ ಆಸೆ, ಅಕ್ಕನ ಥರ. ಮುಂದೆ? ಅಮ್ಮನ ಥರ ತುಂಬಾ ಬುದ್ಧಿವಂತ ಆಗ್ಬೇಕು ಅಂತ ಆಸೆ. ಒಂದ್ ಕುದುರೆ ಕೊಡ್ಸಿದ್ರೆ ಅಷ್ಟೆಲ್ಲ ಸಾಧಿಸ್ಬಿಡ್ತೀಯ? ಹೂ ತಾತ, ಒಂದ್ ಕುದುರೆ ಕೊಡಿಸ್ ನೋಡಿ. ಅಲ್ಲ ಇಸ್ವ, ಹೋಗಿ ಹೋಗಿ ಜಂಗಮಂತ ಕುದುರೆ ಕೇಳ್ತೀಯಲ್ಲ, ಕುದುರೆ ಕೊಂಡ್ಕೊಳ್ಳೋ ಅಷ್ಟು ಹಣ ನಂತಾವ್ ಎಲ್ಲ ಐತಪ್ಪ. ಹಂಗಾದ್ರೆ ಕುದುರೆ ಕೊಡ್ಸಲ್ವಾ? ನಿನ್ ತಾತನ ಹತ್ರ ಆಯ್ತಲ್ಲ, ಆ ತರ ಕುದುರೆ ಕೊಡ್ಸಕ್ ಆಗಾಕಿಲ್ಲಪ್ಪ. ಮತ್ತೆ ಇನ್ನೇನ್ ಕುದುರೆ ಕೊಡಿಸ್ತೀರಿ? ನಿನ್ಗೊಂದ್ ಕನ್ಸಿನ ಕುದುರೆ ಕೊಡಿಸ್ತೀನಪ್ಪ. ಅದ್ರ ಮ್ಯಾಕ್ ಕುಂತ್ಕೊಂಡು ನೀನ್ ಸವಾರಿ ಹೋಗು. ಹೋಗ್ತಾ ಹೋಗ್ತಾ ನೀನ್ ಏನೇನ್ ಮಾಡ್ಬೇಕು ಅಂತ ಇದೆಯೋ ಅದನ್ನೆಲ್ಲ ಕನಸು ಕಾಣು. ಆಮ್ಯಾಕೆ ನೀನ್ ಕನಸು ಕಂಡಿದ್ದೆಲ್ಲ ನಿಜ ಆಗಿ ಬರ್ತಾ ಇರ್ತದೆ. ಹೌದಾ? ಹಾಗಿದ್ರೆ ಅದನ್ನೇ ಕೊಡ್ಸಿ. ಕೊಡ್ಸಿ ತಾತ, ಕೊಡ್ಸಿ. ಹೌದಾ? ತಕ್ಕ. ಎಲ್ಲಿದೆ ತಾತ? ಇದೆ. ಓ, ಅರ್ಥ ಆಯ್ತು. ಈ ಕುದುರೆನೇ ಸವಾರಿ ಮಾಡ್ತೀನಿ. ಇಸ್ವಾ ನಿಂತ್ಕೊಳ್ಳಪ್ಪ. ಇಸ್ವಾ ಇಸ್ವಾ ಇಸ್ವಾ, ನನ್ ಬಿಟ್ಟು ಹೋಗ್ಬೇಡ. ಇಸ್ವಾ ಇಸ್ವಾ. ನಮಸ್ಕಾರ. ಕಳೆದ 75 ವಾರಗಳಿಂದ ಸತತವಾಗಿ ಹರಿದು ಬಂದಂಥ ಈ ಗೃಹಭಂಗ ಧಾರಾವಾಹಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟು ದೀರ್ಘಾವಧಿಯವರೆಗೆ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಾ ಬಂದ ನಿಮಗೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಗೃಹಭಂಗ ಕಾದಂಬರಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಮಹತ್ವದ ಕೃತಿ ಎನ್ನುವುದನ್ನು ಎಲ್ಲ ಸಾಹಿತ್ಯ ಪ್ರೇಮಿಗಳು ಒಪ್ಪುತ್ತಾರೆ. ಇಲ್ಲಿಯ ಬಹುಮುಖಿ ಸಂಘರ್ಷ ಇರುವ ಪಾತ್ರಗಳು, ಸಾಂದ್ರವಾಗಿರುವ ಕಥಾನಕ, ಜೀವನದ ಲಯ ಗತಿ ಉದ್ದೇಶಗಳನ್ನು ಸಮಗ್ರವಾಗಿ ಸಮರ್ಥವಾಗಿ ಹಿಡಿದಿಟ್ಟ ಈ ಕಾದಂಬರಿಯನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸೋದು ಒಂದು ದೊಡ್ಡ ಸವಾಲೇ ಸರಿ. ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ. ಹೀಗೆ ಮುಂದುವರಿಸ್ತಾ ಇರಿ ಅಂತ ಆಗಾಗ ಕಾಗದ ಬರೆದು ನಮ್ಮ ಬೆನ್ನು ತಟ್ಟಿ ಹುರಿದುಂಬಿಸಿದ ಮತ್ತು ನಮ್ಮ ಉತ್ಸಾಹ ಮತ್ತೆ ಮತ್ತೆ ಚಿಗುರಿಡಿದು ಹೂ ಬಿಡುವಂತೆ ನೋಡಿಕೊಂಡ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು. TV ಮಾಧ್ಯಮದ ಎಲ್ಲ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ದುಡಿಸಿಕೊಳ್ಳುವ ಒಂದು ಧಾರಾವಾಹಿಯನ್ನು ಮಾಡಬೇಕೆನ್ನುವ ನಮ್ಮ ಆಸೆ ಈ ಗೃಹಭಂಗದ ಮೂಲಕ ಕೈಗೂಡಿದೆ. TV ಸರಣಿಗಳಲ್ಲಿ ಮಾತಲ್ಲೇ ಎಲ್ಲ ಹೇಳುವ ಅನಿವಾರ್ಯತೆ ಇರುತ್ತದೆ ಅನ್ನೋದಾಗಲಿ, ಬಿಂಬ ವೈವಿಧ್ಯತೆಗೆ ಇಲ್ಲಿ
ಅವಕಾಶ ಇಲ್ಲ ಅನ್ನೋದಾಗಲಿ ನಾವೇ ಕಟ್ಕೊಂಡಂಥ ಒಂದು ಸುಳ್ಳಿನ ಕೋಟೆ. ಅದನ್ನು ಒಡೆದು ಹಾಕಿ ಈ ಮಾಧ್ಯಮಕ್ಕೆ ನಿಷ್ಠವಾದಂಥ ಒಂದು ಕೃತಿಯನ್ನು, ಈ ಮಾಧ್ಯಮದ ಎಲ್ಲ ಶಕ್ತಿಗಳನ್ನು ದುರಿಸ್ಕೊಳ್ಳುವಂಥ ಒಂದು ಕೃತಿಯನ್ನು ಕಟ್ಟಬೇಕು ಎನ್ನುವ ನಮ್ಮ ಆಸೆಗೆ ಪೂರಕವಾಗಿದ್ದು, ನೀರೆರೆದು ಪೋಷಿಸಿದ್ದು ಈ ಟಿ ವಿ ಕನ್ನಡ ಬಳಗದವರು. ಅವರ ನಿರ್ಮಲವಾದ ಒತ್ತಾಸೆ ಇಲ್ಲದೇ ಇದ್ದರೆ ಈ ಕೃತಿ ಇಷ್ಟು ಪರಿಣಾಮಕಾರಿಯಾಗಿ ಮೂಡಿ ಬರ್ತಿರಲಿಲ್ಲ ಅನ್ನೋದು ನಮ್ಮ ಪ್ರಾಮಾಣಿಕವಾದ ನಂಬಿಕೆ. ಅದಕ್ಕಾಗಿ ಈ ಟಿ ವಿ ಕನ್ನಡದ ಎಲ್ಲ ಬಂಧುಗಳಿಗೆ ನಾವು ನಮ್ಮ ವಂದನೆಗಳನ್ನು ಹೇಳ್ತೇವೆ. ಈ ದೈನಿಕ ಧಾರಾವಾಹಿಗಳ ಭರಾಟೆಯ ನಡುವೆ ವಾರಾಂತ್ಯದ ಧಾರಾವಾಹಿ ಬದುಕುಳಿಯೋದ್ರ ಬಗ್ಗೆ ನನ್ನ ಗೆಳೆಯರು ಅನೇಕರು ಅನುಮಾನವನ್ನು, ಆತಂಕವನ್ನು ತೋಡ್ಕೊಂಡಿದ್ದರು. ಆದರೆ ಅದು ನಿರಾಧಾರ ಆದದ್ದು ಎನ್ನೋ ಥರದಲ್ಲಿ 1ನೇ ಕಂತಿನಿಂದ 75ನೇ ಕಂತಿನವರೆಗೂ ಪ್ರೇಕ್ಷಕ ಬಂಧುಗಳಾಗಿದ್ದ ನೀವು ಪ್ರೋತ್ಸಾಹ ನೀಡಿದ್ದೀರಿ. ಈ ಅವಿರತ ಪ್ರೋತ್ಸಾಹಕ್ಕಾಗಿ ನಾನು ಗೃಹಭಂಗದ ನಿರ್ಮಾಪಕರಾದ ಸೌಂದರ್ಯ, ಅಮರನಾಥ್ ಮಾರುತಿಯವರ ಪರವಾಗಿ, ಎಲ್ಲ ತಂತ್ರಜ್ಞರ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ನಿಮಗೆ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ, ಶುಭ ವಿದಾಯ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು